ಇವತ್ತು ನಾವು KC ಲೇಔಟಿನ ಈ ಭಾಗದಲ್ಲಿ ಬಂದು ನಿಂತಿದ್ದೀವಿ. ತಮಗೆ ಕಳೆದ ಒಂದು 15 ದಿವಸದಿಂದ ಈ ಭಾಗದ ನಾಗರಿಕರು ಏನು ಗಮನಿಸ್ತಾ ಇದ್ರೋ, ನಾಗರಿಕರು ಗಮನಿಸಿ ಏನು ನನ್ನ ಗಮನಕ್ಕೆ ತಂದಿದ್ರು, ಈ ಭಾಗದಲ್ಲಿ ಅಕ್ರಮ ಒಂದು ಬಿಲ್ಡಿಂಗು ಅಥವಾ ಕಾಂಪೌಂಡ್ ನಡೀತಾ ಇದೆ. ಇದರ ಬಗ್ಗೆ ಶಾಸಕರು ನೀವು ಧ್ವನಿ ಎತ್ತಬೇಕು ಅನ್ನುವಂಥ ಎಲ್ಲ ಒತ್ತಾಯವನ್ನು ಇಲ್ಲಿಯ KC ಲೇಔಟಿನ ನಿವಾಸಿಗಳ ಸಂಘದವರು ಎಲ್ಲ ಹಿರಿಯರು ನನ್ನ ಗಮನವನ್ನು ಸೆಳೆದಿದ್ದರು. ಕಳೆದ ವಿಧಾನಸಭಾ ಅಧಿವೇಶನದಲ್ಲೇ ಈ ಒಂದು ಜಾಗದ ಬಗ್ಗೆ ನಾನು ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಶ್ನೆ ಹಾಕ್ಕೊಂಡು ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿರುವಂಥ KC ಲೇಔಟಲ್ಲಿ ಒಂದು ಅಕ್ರಮವಾದಂಥ ಕಾಂಪೌಂಡನ್ನು, ಕೆರೆ ಅನ್ನುವಂಥ ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ಬಂದಿದೆಯಾ, ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು, ಗಮನ ಸೆಳೆಯುವ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಉತ್ತರ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಮೈಸೂರಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿರುವ KC ಲೇಔಟ್ನ ಕೆರೆ ಒತ್ತುವರಿ ಮಾಡಿ ಬೇಲಿ ಹಾಕಿದ್ದು, ಇದರ ಬಗ್ಗೆ ಗಮನ ಸೆಳಿತೀನಿ ಅಂತ ಪ್ರಶ್ನೆ ಹಾಕ್ಕೊಂಡಿದ್ದೆ. ಅದರಲ್ಲಿ ಅವರು ಉತ್ತರ ಕೊಡ್ತಾರೆ, ಮೈಸೂರು ತಾಲೂಕು ಕಸಬಾ ಹೋಬಳಿ ಕುರುಬಾರಳ್ಳಿ ಗ್ರಾಮದ ಸರ್ವೆ ನಂಬರ್ 4 ಪೈಕಿ ಪ್ರಸ್ತಾಪಿತ ಕೆರೆಯ ಪ್ರದೇಶವು ಬರುತ್ತಿತ್ತು. ಆಮೇಲೆ ಕಾಮ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ, ಸರ್ವೆ ನಂಬರ್ 4ರಲ್ಲಿ ಆಕಾರ ಬಂದಿಯಂತೆ 979.01 ಎಕರೆ ಇದ್ದು ಬಿ ಖರಾಬಿನಲ್ಲಿ ದಾಖಲಾಗಿರುತ್ತದೆ. ಆಮೇಲಿಂದ ಅವ್ರ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರೆ ಅಂದರೆ, ಇಡೀ KC ಲೇಔಟಲ್ಲಿ ಮನೆ ಆಗೋಗಿದೆ, ಎಲ್ಲ ಆಗೋಗಿದೆ ಅನ್ನುವಂಥ ಹಾರಿಕೆಯ ಜಾರಿಕೆಯ ಉತ್ತರವನ್ನು ಕೊಟ್ಟು ಸದನದಿಂದ ಅವತ್ತು ಉತ್ತರವನ್ನು ಟೇಬಲ್ ಮಾಡಿ ಓಡೋಗಿದ್ರು. ಚರ್ಚೆಗೆ ಕೊಡಲಿಲ್ಲ ಬಂಧುಗಳೇ.